HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜಿಲ್ಲಾದ್ಯಂತ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಯವರ 118ನೇ ಜನ್ಮದಿನೋತ್ಸವ ಕಾರ್ಯಕ್ರಮ. ಸ್ವಾಮೀಜಿಯವರ ತತ್ವಾದರ್ಶಗಳನ್ನು ಇಂದಿನ ಜನಾಂಗ ಪಾಲಿಸಬೇಕು. ಬೇಲೂರು ಪುರಸಭೆ ಅಧ್ಯಕ್ಷ AR ಅಶೋಕ್ ಕರೆ. ಹಾಸನ ನಗರದಲ್ಲಿ ಹರಿದಾಡುತ್ತಿರುವ ನಗರಸಭೆ ಅಧ್ಯಕ್ಷರ ರಾಜೀನಾಮೆ ವಿಚಾರ. ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡಿಲ್ಲ, ಇದು ಸುಳ್ಳು ಸುದ್ದಿ. ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಸ್ಪಷ್ಟನೆ. ಏಪ್ರಿಲ್ 10ರಂದು ಚನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವ ಮತ್ತು ನಾಡರಥೋತ್ಸವ. ಲಕ್ಷಾಂತರ ಭಕ್ತರ ಮನರಂಜನೆಗೆ ವೈಶಿಷ್ಟ್ಯತೆಯಿಂದ ನಿರ್ಮಿಸಿದ SNS ಅಮ್ಯೂಸ್ಮೆಂಟ್ ಪಾರ್ಕ್ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿದ ಶಾಸಕ HK ಸುರೇಶ್. ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ತತ್ವಾದರ್ಶಗಳನ್ನು ಇಂದಿನ ಜನಾಂಗ ಪಾಲಿಸಬೇಕೆಂದು ಬೇಲೂರು ಪುರಸಭೆ ಅಧ್ಯಕ್ಷ AR ಅಶೋಕ್ ಹೇಳಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೇಲೂರು ತಾಲೂಕು ಘಟಕ, ಬೇಲೂರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಟ್ರಸ್ಟ್, ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು, ಬೇಲೂರು ನಗರ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಟ್ರಸ್ಟ್, ಬೇಲೂರು ತಾಲೂಕು ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಬೇಲೂರು ತಾಲೂಕು ವೀರಶೈವ ಪುರೋಹಿತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಪದ್ಮಭೂಷಣ, ಕರ್ನಾಟಕ ರತ್ನ, ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ 118ನೇ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ AR ಅಶೋಕ್, ನಿಸ್ವಾರ್ಥ ಸೇವೆಯು ಸಮಾಜವನ್ನು ಹೇಗೆ ಪರಿವರ್ತಿಸುತ್ತದೆ ಎಂಬುದನ್ನು ಶಿವಕುಮಾರ ಸ್ವಾಮೀಜಿಗಳು ತೋರಿಸಿದ್ದಾರೆ. ನಾನಾ ಕ್ಷೇತ್ರಗಳಲ್ಲಿ ಅವರ ಅಸಾಧಾರಣ ಪ್ರಯತ್ನಗಳು ಮುಂದಿನ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಹೇಳಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ AS ಬಸವರಾಜ್ ಮಾತನಾಡಿ, ನಾವುಗಳು ನಮ್ಮ ಗುರುಗಳ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಯಾವುದಾದರೂ ಒಂದು ಭಾಗದಲ್ಲಿ ಮಾಡಬೇಕೆಂದು ತೀರ್ಮಾನಿಸಲಾಗಿದ್ದು, ಅದರಂತೆ ಮುಂಬರುವ ಬಸವ ಜಯಂತಿ ಮತ್ತು ಇತರೆ ಜಯಂತಿಗಳನ್ನು ಅದ್ದೂರಿಯಾಗಿ ಆಚರಿಸುತ್ತೇವೆ ಎಂದರು. ಪುಷ್ಪಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಾತನಾಡಿ, ಮಹಾತ್ಮರು ಈ ಜಗತ್ತಿನಲ್ಲಿ ಬಂದು ಹೋಗಿ ತಮ್ಮ ಆದರ್ಶ ಪರಿಪಾಲನೆ ಗುಣಗಳನ್ನು ಬೆಳೆಸಿ ಹೋಗಿದ್ದು, ಈ ಕಲಿಯುಗದಲ್ಲಿ ನಾಡು ಕಂಡ ಅತ್ಯುನ್ನತ ಶ್ರೇಷ್ಠ ಗುರು ದಾರ್ಶನಿಕವಾಗಿ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಒಬ್ಬರಾಗಿದ್ದಾರೆ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಜೀವನದಲ್ಲಿ ಸದ್ಗುರುವಿನ ಅನುಗ್ರಹದಿಂದಲೇ ಸುಖ, ಶಾಂತಿ, ಸಮಾಧಾನ ದೊರಕುತ್ತದೆ ಎಂದು ಹೇಳಿದ್ರು. ನಮ್ಮ ಮನಸ್ಸಿನಲ್ಲಿ ಗುರುವಿದ್ದರೆ ಸಾಲದು, ಗುರುವಿನ ಮನಸ್ಸಿನಲ್ಲಿಯೂ ನಾವಿರಬೇಕು ಎಂದರು. ಈ ವೇಳೆ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸಿ ಸನ್ಮಾನ ಮಾಡಲಾಯಿತು. ನಿರೂಪಣೆಯನ್ನ ಹೆಬ್ಬಾಳು ಹಾಲಪ್ಪ ಮತ್ತು ನುಡಿ ನಮನಗಳನ್ನ ಗಾಯಕ ಚಂದನ್ ಕುಮಾರ್ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಕಾರ್ಯದರ್ಶಿ ವಿಕ್ರಮ್ ಕೌರಿ, ಬಲ್ಲೇನಹಳ್ಳಿ ರವಿಕುಮಾರ್, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಟ್ರಸ್ಟ್ ಅದ್ದೂರಿ ಚೇತನ್ ಕುಮಾರ್, ಪಾಲಾಕ್ಷ, ಧರಣೇಂದ್ರ, ಯೋಗೇಶ್ ನಿಂಗರಾಜ್, ವಿಂಪು ಸಂತೋಷ್, ವಿಜಯಕುಮಾರ್, ಅರುಣ್ ಕುಮಾರ್ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನನಗೆ ಪತ್ರ ಬಂದಿತ್ತು. ಮತ್ತೆ ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಅವರಿಗೆ ಕರೆದಿದ್ದರಿಂದ ನಾವು ನಾವೆಲ್ಲ ಕಮಿಟಿಯವರು ಸಹ ಅಲ್ಲಿಗೆ ಹೋಗಬೇಕಾಗಿತ್ತು, ಅಲ್ಲಿ ಹೋದ್ವಿ. ಆದರೆ ಮುಂದಿನ ದಿನಗಳಲ್ಲಿ ಏನು ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಯಾವಾಗ ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡ್ತಾರೆ, ದಿನಾಚರಣೆಯ ಅಂಗವಾಗಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಇಂದು ನಡೆದಾಡುವ ದೇವರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳನ್ನು ನೆನೆಯುತ್ತಾ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಏಪ್ರಿಲ್ 1, 1907ರಂದು ಜನಿಸಿದರು. ಇವರು ಎಲ್ಲರೂ ಬದುಕಿದ್ದೇವೆ, ಆದರೆ ಸತ್ತಂತೆ ಬದುಕಿದ್ದೇವೆ. ಯಾಕೆ ಮಾತನ್ನು ನಾವು ಬಹಳ ವಿಸ್ತಾರವಾಗಿ ಹೇಳ್ತೇವೆ ಅಂತಂದರೆ, ಮೌಲ್ಯಗಳನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ಅವರು ಜೀವಂತವಾಗಿ ಇರಲಿಕ್ಕೆ ಸಾಧ್ಯತೆ ಇದೆ. ಅದರ ಪಟ್ಟಿಯೊಳಗಡೆ 800 ವರ್ಷದಿಂದ ಇಲ್ಲಿವರೆಗೂ ಯಾರನ್ನು ನಾವು ನೆನಪು ಮಾಡಿಕೊಳ್ತೇವೋ ಅವರ ಜೀವನದ ಆದರ್ಶವನ್ನು ಪಾಲಿಸಿದಂಥವ್ರು ಯಾರಾದರೂ ಈ ನಾಡಿನಲ್ಲಿದ್ದರೆ ಅದು ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಯವರು ಅಂತ ಹೇಳಿ ನಾನು ಹೆಮ್ಮೆಯನ್ನು ಹೇಳಬೇಕಾಗಿದೆ. ಯಾಕೆ ಅಂತಂದರೆ, ಹಾಸನ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡಿಲ್ಲ, ಆದರೆ ನಗರದಲ್ಲಿ ಈ ಬಗ್ಗೆ ಊಹಾಪೋಹಗಳು ಹರಿದಾಡುತ್ತಿದ್ದು, ಇದು ಸುಳ್ಳು ಸುದ್ದಿಯಾಗಿದ್ದು ಇದಕ್ಕೆ ಯಾರೂ ಕಿವಿಕೊಡಬಾರದೆಂದು ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಸ್ಪಷ್ಟನೆ ನೀಡಿದರು. ಈ ಬಗ್ಗೆ ಮಾತನಾಡಿದ ಅವರು, ನಾನು ಪುರಸಭೆ ಅಧ್ಯಕ್ಷನಾಗಿ ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುತ್ತಿದ್ದೇನೆ. ನಾನು ನಗರದ ಅಭಿವೃದ್ಧಿಯ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಂಡಿದ್ದು ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದರು.
ಈಗಾಗಲೇ ನಗರದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುತ್ತಿದ್ದೇನೆ. ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರ ಬೆಂಬಲ ಇರೋದ್ರಿಂದ ರಾಜೀನಾಮೆ ನೀಡುವ ಪ್ರಮೇಯವಿಲ್ಲ ಎಂದು ಹೇಳಿದ್ರು. ಆದರೆ ನಾನು ರಾಜೀನಾಮೆ ನೀಡಿದ್ದೇನೆ ಎಂಬ ವಿಚಾರ ನಗರದಾದ್ಯಂತ ಚರ್ಚೆಯಾಗುತ್ತಿದೆ. ನನ್ನ ಅಧ್ಯಕ್ಷ ಸ್ಥಾನದ ಚುನಾವಣೆ ಸಂದರ್ಭ ಜೆಡಿಎಸ್ ಪಕ್ಷದ ವರಿಷ್ಠರು ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಖಾಲಿ ಪತ್ರಕ್ಕೆ ಸಹಿ ಹಾಕಿಸಿದ್ರು. ಈಗ ಅದನ್ನೇ ರಾಜೀನಾಮೆ ಎಂದು ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಹೇಳಿದ್ರು. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದಿಲ್ಲ. ಅಂತಹ ಪ್ರಸಂಗವೂ ಕೂಡ ಬಂದಿಲ್ಲ. ಎಲ್ಲ ಸದಸ್ಯರ ಬೆಂಬಲವಿದ್ದು ಒಂದು ವೇಳೆ ಖಾಲಿ ಪತ್ರದ ಮೇಲೆ ಸಹಿ ಹಾಕಿರೋದನ್ನ ರಾಜೀನಾಮೆ ಎಂದು ಬರೆದುಕೊಂಡು ಜಿಲ್ಲಾಧಿಕಾರಿಯವರಿಗೆ ಕೊಟ್ಟಿದ್ದರೆ ನಾನು ರಾಜೀನಾಮೆ ನೀಡಿಲ್ಲ ಎಂದು ಸ್ಪಷ್ಟನೆ ನೀಡಿದ್ರು. HCN ನ್ಯೂಸ್ ಹಾಸನ್. ಹಾಸನ ನಗರಸಭೆಯ ಅಧ್ಯಕ್ಷನಾದ ನಾನು ಈ ಮೂಲಕ ಹಾಸನ ನಗರದ ಜನತೆಗೆ ಸ್ಪಷ್ಟಪಡಿಸುವುದೇನೆಂದರೆ, ನಾನು ನಗರಸಭೆ ಅಧ್ಯಕ್ಷ ಗಾದಿಗೆ ರಾಜೀನಾಮೆ ನೀಡಿದ್ದೀನಿ ಅನ್ನೋ ವಿಚಾರ ಬೆಳಗ್ಗೆಯಿಂದ ಹರಿದಾಡ್ತಾ ಇದೆ. ಹಲವಾರು ಸ್ನೇಹಿತರು ಹಿತೈಷಿಗಳು ನನಗೆ ದೂರವಾಣಿ ಕರೆಯನ್ನು ಮಾಡಿ ನೀವು ರಾಜೀನಾಮೆ ನೀಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದು ಸತ್ಯಕ್ಕೆ ದೂರವಾದ ಸಂಗತಿ. ನಾನು ನಗರಸಭೆ ಅಧ್ಯಕ್ಷ ಆದಾಗಿನಿಂದ ಎಲ್ಲ ಸದಸ್ಯರ ಬೆಂಬಲವನ್ನು ಪಡೆದು ಹಾಗೂ ಹಾಸನ ನಗರದ ಜನತೆಯ ಸಹಕಾರದೊಂದಿಗೆ ಅವರ ಅಭಿಮಾನದಿಂದ ತುಂಬ ಸಂತೋಷದಿಂದ ಈ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀನಿ. ಯಾವುದೇ ರೀತಿಯಲ್ಲೂ ಅಭಿವೃದ್ಧಿ ಕಾರ್ಯಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ನಡ್ಕೊಂಡು ನಗರಸಭೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನನ್ನ ರಾಜೀನಾಮೆ ವದಂತಿ ಸತ್ಯಕ್ಕೆ ದೂರವಾದುದು ಅಂಥೇಳಿ ಈ ಮೂಲಕ ನಗರದ ಜನತೆಗೆ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಸಹಕಾರ ಹಾಗೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಗರದ ಜನತೆಯನ್ನು ಕೇಳ್ಕೊತಾ ಇದ್ದೀನಿ. ಆಮೇಲೆ ಇವತ್ತಿನಿಂದ ನಮ್ಮಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಶುರುವಾಗಿದೆ. ಅಂದರೆ 5% ರಿಯಾಯಿತಿಯೊಂದಿಗೆ ನಾವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಬೆಳಗ್ಗೆಯಿಂದ ಭಾಳ ಜನ ನಗರಸಭೆಗೆ ಬಂದು ಹೋಗ್ತಾ ಇದ್ದಾರೆ. ಅವರಿಗೆಲ್ಲ ಈ ಎಲ್ಲ ವಾರ್ಡ್ಗಳಿಗೂ ಮೊದಲು 2 ಕೌಂಟರ್ನಲ್ಲಿ ನಾವು ಬಿಲ್ ಹಾಕೊಡ್ತಾ ಇದ್ವು. ಈಗ ಸುಮಾರು ಕೌಂಟರ್ಗಳು ಅನೇಕ ವಾರ್ಡ್ಗಳಿಗೆ ವಿಂಗಡಿಸಿ ಅನೇಕ ಜನ ಬಿಲ್ ಹಾಕುವಂತೆ ನಾವು ಮಾಡಿದ್ದೀವಿ. ಹಾಗಾಗಿ ಯಾವುದೇ ಗೊಂದಲ ಇಲ್ಲದ ರೀತಿಯಲ್ಲಿ ಜನಗಳು ಸಂತೋಷವಾಗಿ ಬಂದು ಟ್ಯಾಕ್ಸ್ ಕಟ್ಟಿ ಹೋಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಅದಕ್ಕಾಗಿ ಕುಡಿಯುವ ನೀರಿನ ವ್ಯವಸ್ಥೆ, ಚೇರ್ ವ್ಯವಸ್ಥೆ, ಶಾಮಿಯಾನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಯಾವುದೇ ಆತಂಕ ಅಡ್ಡಿ ಇಲ್ಲದಂತೆ ನಾವು ಈ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾಯಿದ್ದೀವಿ. ನಗರದ ಸರ್ವತೋಮುಖ ಅಭಿವೃದ್ಧಿಗಾಗಿ ದಯಮಾಡಿ ಜನರು ಸ್ವಯಂ ಪ್ರೇರಿತರಾಗಿ ಬಂದು ಟ್ಯಾಕ್ಸ್ ಕಟ್ಟಿ ನಮಗೆ ಸಹಕಾರ ನೀಡಿ ನಗರದ ಸರ್ವತೋಮುಖ ಅಭಿವೃದ್ಧಿಗೆ, ಏಳಿಗೆಗೆ ತಾವುಗಳು ಕೂಡ ಸಹಕಾರ ನೀಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವ ಮತ್ತು ನಾಡ ರಥೋತ್ಸವದ ಅಂಗವಾಗಿ ಬರುವ ಲಕ್ಷಾಂತರ ಭಕ್ತರ ಮನರಂಜನೆಗೆಂದೇ ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ SNS ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ವಸ್ತು ಪ್ರದರ್ಶನ ವೈಶಿಷ್ಟ್ಯಪೂರ್ಣವಾಗಿ ನಿರ್ಮಿಸಿದ್ದು ಸ್ಥಳೀಯ ಶಾಸಕ HK ಸುರೇಶ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ HK ಸುರೇಶ್, ಪುರಸಭೆ ಜೂನಿಯರ್ ಕಾಲೇಜು ಆವರಣದಲ್ಲಿ ಮಕ್ಕಳಿಗೆ ಖುಷಿ ನೀಡುವ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ವಸ್ತು ಪ್ರದರ್ಶನ ನಿರ್ಮಿಸಿದ್ದಾರೆ. ಇದರ ಮಾಲೀಕರು ಸರ್ವರಿಗೂ ಅವಕಾಶ ನೀಡುವ ನಿಟ್ಟಿನಲ್ಲಿ ಕಡಿಮೆ ಬೆಲೆ ನಿಗದಿಪಡಿಸಿದ್ದು ಪುರಸಭೆ ಈಗಾಗಲೇ ಹಲವು ಸವಲತ್ತುಗಳನ್ನು ಕಲ್ಪಿಸಿದೆ. ಈ ಮನರಂಜನಾ ವಸ್ತು ಪ್ರದರ್ಶನವನ್ನ ಎಲ್ಲರೂ ಬಂದು ಆನಂದಿಸಿ ಎಂದರು. ಇದರ ಜೊತೆಯಲ್ಲಿ ಸ್ವಚ್ಛತೆ ಜೊತೆಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಹೆಚ್ಚಿನ ರೀತಿ ನಿಗಾ ವಹಿಸಬೇಕು ಮತ್ತು ಬಂದಂತಹ ಪ್ರೇಕ್ಷಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಮತ್ತು ಅತಿ ಕಡಿಮೆ ಬೆಲೆಗೆ ವಸ್ತು ಪ್ರದರ್ಶನ ವೀಕ್ಷಣೆ ಮಾಡಲು ಅವಕಾಶ ನೀಡಬೇಕು. ಇದು ಮನರಂಜನೆಗಾಗಿ ಮಾಡಿರೋದ್ರಿಂದ ಸಾರ್ವಜನಿಕರು ಸಹ ಖುಷಿಯಿಂದ ಬಂದು ಇಲ್ಲಿಯ ಪ್ರದರ್ಶನವನ್ನ ಕಂಡು ಸಂತೋಷ ಪಡಬೇಕೆಂದು ಆಯೋಜಕರಿಗೆ ಸೂಚನೆ ನೀಡಿದರು. ಬೇಲೂರು ಪುರಸಭಾ ಅಧ್ಯಕ್ಷ AR ಅಶೋಕ್ ಮಾತನಾಡಿ, ಬೇಲೂರಿನಲ್ಲಿ ಈ ಹಿಂದೆ ದನಗಳ ಜಾತ್ರೆ ಮತ್ತು ವಸ್ತು ಪ್ರದರ್ಶನ ಸತತ 1 ತಿಂಗಳ ಕಾಲ ನಡೆಯುತ್ತಿತ್ತು. ಆದರೆ ಕಾಲ ಕಳೆದಂತೆ ಕೇವಲ ವಸ್ತು ಪ್ರದರ್ಶನ ನಡೆಸುವ ವಾಡಿಕೆ ಬಂದಿದೆ. ಜಾತ್ರೆಗೆ ಬರುವ ಭಕ್ತರಿಗೆ ಮತ್ತು ಸ್ಥಳೀಯ ಪಟ್ಟಣದ ನಿವಾಸಿಗಳಿಗೆ ಕೊಂಚ ಮನರಂಜನೆ ನೀಡಲು ವಸ್ತು ಪ್ರದರ್ಶನ ಕೆಲಸ ಮಾಡುತ್ತದೆ ಎಂದ ಅವರು, ಈ ಕಾರ್ಯಕ್ಕೆ ಶಾಸಕರು ನೀಡಿದ ಸಹಕಾರ ಎಂದಿಗೂ ಮರೆಯುವಂತಿಲ್ಲ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಯಮಮತ, ಪುರಸಭಾ ಸದಸ್ಯರಾದ BC ಜಗದೀಶ್, ಶ್ರೀನಿವಾಸ್, ಪ್ರಭಾಕರ್, ಅಶೋಕ್, ಅಕ್ರಂ ಪಾಷಾ, ಪುಟ್ಟಸ್ವಾಮಿ, ತೌಫಿಕ್, ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಕಾಂಗ್ರೆಸ್ ಮುಖಂಡ ಗಿರೀಶ್, ಸುಬ್ರಹ್ಮಣ್ಯ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಚನ್ನಕೇಶವ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಲ್ಲಿ ಈಗಾಗಲೇ ಮಕ್ಕಳುಗಳಿಗೆ ಎಕ್ಸಾಮ್ ಮುಗಿದಿದೆ. ಜಾತ್ರಾ ಮಹೋತ್ಸವಕ್ಕೆ ಇಡೀ ದೇಶಾದ್ಯಂತ ಬರ್ತಾ ಇದ್ದಾರೆ. ಹಾಗಾಗಿ ಮನೋರಂಜನಾ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಇವತ್ತು ಈ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ನಾನು ಸಾರ್ವಜನಿಕರಲ್ಲಿ ಮತ್ತು
ಮನೋರಂಜನೆ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥಲ್ಲಿ ಒಂದು ಮನವಿ ಏನೆಂದರೆ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಸುರಕ್ಷತೆ. ಆ ಸುರಕ್ಷತೆಯಾಗಿ ಯಾವುದೇ ಒಂದು ಸಣ್ಣ ಅನಿತರ ಘಟನೆಗೆ ಅವಕಾಶ ಇಲ್ಲದಂಗೆ ಆರ್ಥಿಕ ಶುಭ ಚೆನ್ನಕೇಶವ ಸ್ವಾಮಿ ರಥೋತ್ಸವ ಇರೋದರಿಂದ ಸುಮಾರು ಒಂದು ತಿಂಗಳವರೆಗೆ ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ವಸ್ತು ಪ್ರದರ್ಶನವನ್ನು ರಜಾ ಇರೋದರಿಂದ ಶಾಲಾ ಮಕ್ಕಳು ಮತ್ತು ಎಲ್ಲ ಬೇಲೂರಿನ ಜನತೆ ಈ ಒಂದು ವಸ್ತು ಪ್ರದರ್ಶನಕ್ಕೆ ಬಂದು ಈ ಒಂದು ವಸ್ತು ಪ್ರದರ್ಶನದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಆಟವನ್ನು ಆಡಿ ಮನೋರಂಜನೆಯನ್ನು ಪಡೆದುಕೊಂಡು ಈ ಒಂದು ಇದನ್ನು ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಹಾಸನ ತಣ್ಣೀರುಹಳ್ಳ ಮಠದಲ್ಲಿ ಕಾಯಕಯೋಗಿ ಪದ್ಮಭೂಷಣ ಕರ್ನಾಟಕ ರತ್ನ ಬಸವ ಶ್ರೀ ಪ್ರಶಸ್ತಿ ಪುರಸ್ಕೃತ ತ್ರಿವಿಧ ದಾಸೋಹಿ ಲಿಂಗೈಕ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ 118ನೇ ಜನ್ಮ ದಿನೋತ್ಸವದ ಪ್ರಯುಕ್ತ ಭಕ್ತಿಪೂರ್ವಕ ಪೂಜೆ ನಮನಗಳನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ತಣ್ಣೀರುಹಳ್ಳ ಮಠದ ಕಾರ್ಯದರ್ಶಿ ಕಾಂತರಾಜ್, ನಿರ್ದೇಶಕ ನಟರಾಜ್, ಮಠದ ಮ್ಯಾನೇಜರ್ ಶಂಕರ್, ವೀರಶೈವ ಮಹಾಸಭಾದ ನಿರ್ದೇಶಕ ರಾಜಶೇಖರ ಮೂರ್ತಿ, ನೇತ್ರಾವತಿ, ಶ್ರೀ ಸಿದ್ದೇಶ್ವರ ಐಟಿಐ ಕಾಲೇಜ್ ಪ್ರಾಂಶುಪಾಲ ತುಂಗರಾಜ್, ಉಪನ್ಯಾಸಕಿ ರೇಣುಕಾ ಗಿರಿರಾಜ್, ತೋಟೇಶ್, ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯ ಮಲ್ಲಿಕಾರ್ಜುನ್, ಶಿಕ್ಷಕರಾದ ನೀಲಕಂಠಪ್ಪ, ಚುಂಚಪ್ಪ, ವಾಣಿಶ್ರೀ, ರಾಜೇಶ್ವರಿ, ಚೈತ್ರ, ಸುಧಾ, ಆಯುರ್ವೇದಿಕ್ ಕಾಲೇಜಿನ ಮಲ್ಲಿಕಾರ್ಜುನ್ ಹಾಗೂ ವಿದ್ಯಾರ್ಥಿಗಳು, ಸಮಾಜದವರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರ್ಕಲ್ಗೂಡು ತಾಲೂಕು ರಾಮನಾಥಪುರ ಹೋಬಳಿ ರಾಮನಾಥಪುರ ಗ್ರಾಮದ ಮುಸ್ಲಿಂ ಸಮುದಾಯದ ಜನಾಂಗಕ್ಕೆ ಮಂಜೂರಾಗಿದ್ದ ಬಿಳುಕುಲಿ ಗ್ರಾಮದ 1 ಎಕರೆ ಸ್ಮಶಾನ ಜಾಗದಲ್ಲಿ ಅಂತ್ಯಕ್ರಿಯೆ ಮಾಡಲು ರಸ್ತೆ ಇಲ್ಲದೆ ತೊಂದರೆಯಾಗುತ್ತಿದ್ದ ಮೇರೆಗೆ ಮುಸ್ಲಿಂ ಜನಾಂಗದವರು ರಸ್ತೆ ಜಾಗ ಕೋರಿ ತಹಸೀಲ್ದಾರ್ ಅವರಿಗೆ ಅರ್ಜಿಯನ್ನು ಸಲ್ಲಿಸಿದರು. ಅರ್ಕಲ್ಗೂಡು ತಾಲೂಕು ತಹಸೀಲ್ದಾರ್ ಕೆಸಿ ಸೌಮ್ಯ ಸೂಚನೆಯಂತೆ ಗ್ರೇಡ್ 2 ತಹಸೀಲ್ದಾರ್ ಸಿ ಸ್ವಾಮಿ ಭೇಟಿ ನೀಡಿ ಮಾತನಾಡಿದ ಅವರು, ಸದರಿ ಬೆಳಗುಲಿ ಗ್ರಾಮದ ಸರ್ವೆ ನಂಬರ್ 17ರಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಶವ ಸಂಸ್ಕಾರ ಮಾಡಲು 1 ಎಕರೆ ಜಾಗವನ್ನು 2016-17ನೇ ಸಾಲಿನಲ್ಲಿ ಮಂಜೂರಾಗಿದೆ. ಮಂಜೂರಾಗಿರುವ ಪ್ರದೇಶಕ್ಕೆ ರಸ್ತೆಯ ಅವಶ್ಯಕತೆ ಇದ್ದರಿಂದ ತಾಲೂಕು ಮೋಜಣಿದಾರರಿಂದ ಅಳತೆ ಕಾರ್ಯ ನಡೆಸಿ ಸದರಿ ಪ್ರದೇಶದಲ್ಲಿ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಸಲ್ಲಿಸಿ ಸಾಗುವಳಿ ಮಾಡುತ್ತಿದ್ದ ಬೆಳಗುಲಿ ಗ್ರಾಮದ ರೈತರ ಮನವೊಲಿಸಿ ಜೆಸಿಬಿ ಯಂತ್ರದಿಂದ ರಸ್ತೆ ಕೆಲಸ ಪೂರ್ಣಗೊಳಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕ ಭಾಸ್ಕರ್, ತಾಲೂಕು ಮೋಜಣಿದಾರ ಅನಂತ್, ಗ್ರಾಮ ಆಡಳಿತ ಅಧಿಕಾರಿ ಕೆಜೆ ಧರ್ಮೇಶ್ ಹಾಗೂ ರಾಮನಾಥಪುರ ಗ್ರಾಮದ ಮುಸ್ಲಿಂ ಮುಖಂಡರು ಮತ್ತು ಬೆಳಗುಲಿ ಗ್ರಾಮದ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್ ಅರ್ಕಲ್ಗೂಡು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನ ಎಲ್ಲಾ ಸಂಘಟನೆಗಳನ್ನು ಒಳಗೊಂಡಂತೆ ತಾಲೂಕಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದೆಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದ್ದಾರೆ. ಸಕಲೇಶಪುರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಅಜ್ಜನಾದ ದಿವಂಗತ ತಿಮ್ಮಶೆಟ್ಟಿ ಅವರಿಗೆ ಸಕಲೇಶಪುರ ತಾಲೂಕು ಕಸಬಾ ಹೋಬಳಿ ಹಾಲೇಬೇಲೂರು ಗ್ರಾಮದ ಸರ್ವೆ ನಂಬರ್ 38/2ರಲ್ಲಿ 4.07 ಎಕರೆ ಹಾಗೂ ಸರ್ವೆ ನಂಬರ್ 41/3ರಲ್ಲಿ 1.14 ಎಕರೆ ಮತ್ತು ಇನ್ನಿತರೆ ಜಮೀನು ಹೊಂದಿದ್ದು, ನಮ್ಮ ಅಜ್ಜ ತಮ್ಮ ಜೀವಿತಾವಧಿಯಲ್ಲಿ ತಮಗೆ ಸೇರಿದ ಜಮೀನುಗಳನ್ನು ತಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಸಮಾನಾಗಿ ವಿಲ್ ಮುಖಾಂತರ ಹಂಚಿರುತ್ತಾರೆ. ಅದೇ ರೀತಿಯ ಮೇಲ್ಕಂಡ ಜಮೀನನ್ನ ನನಗೆ ವಿಲ್ಯಾನೆ ಮರಣ ಶಾಸನ ಬರೆದಿರುತ್ತಾರೆ. ವಿಷಯ ಹೀಗಿರುವಾಗ ಮೇಲ್ಕಂಡ ಜಮೀನಿಗೆ ಸಂಬಂಧಿಸಿದಂತೆ ನಾನು ಹಾಸನದ 5ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದಲ್ಲಿ P&SC ರಂತೆ ಪ್ರೊಬೇಟ್ಗಾಗಿ ಅರ್ಜಿ ಸಲ್ಲಿಸಿದ್ದು, ಅದರಂತೆ ಘನ ನ್ಯಾಯಾಲಯವು ನನ್ನ ಪರವಾಗಿ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಮಂಜೂರು ಮಾಡಿರುತ್ತಾರೆ. ಮರಣ ಶಾಸನದಂತೆ ನಾನು ಮೇಲ್ಕಂಡ ಜಮೀನಿನಲ್ಲಿ ಸ್ವಾಧೀನ ಅನುಭವ ಹೊಂದಿ ಕಾಫಿ ಬೆಳೆಯನ್ನ ಮಾಡುತ್ತಾ ಬಂದಿರುತ್ತೇನೆ. P&SC ಆದೇಶವನ್ನ ಪ್ರಶ್ನಿಸಿ ಪಾರ್ವತಮ್ಮ ಎಂಬುವವರು ಮಿಸ್ ಅರ್ಜಿ ಸಲ್ಲಿಸಿರುತ್ತಾರೆ. ಈ ಜಮೀನಿಗೆ ಸಂಬಂಧಿಸಿದಂತೆ ಸಕಲೇಶಪುರದ ಸಿವಿಲ್ ನ್ಯಾಯಾಧೀಶರವರು ನ್ಯಾಯಾಲಯದಲ್ಲಿ OS ನಂಬರ್ 26/2024ರಂತೆ
ಉತ್ತರಮ್ಮ ಎಂಬುವವರು ವಿಭಾಗ ಮತ್ತು ಪ್ರತ್ಯೇಕ ಸ್ವಾಧೀನ ಕೋರಿ ದಾವೆ ಹೂಡಿದ್ದು ಸದರಿ ದಾವೆ ವಿಚಾರಣೆ ಹಂತದಲ್ಲಿರುತ್ತದೆ. ಈ ಜಮೀನಿಗೆ ಸಂಬಂಧಿಸಿದಂತೆ ಈಗಾಗಲೇ ಸಿವಿಲ್ ವ್ಯಾಜ್ಯ ಇದ್ರೂ ಸಹ ಸಕಲೇಶಪುರದ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಡಿವೈಎಸ್ಪಿರವರ ಕಚೇರಿಗೆ ಈ ಕೂಡಲೇ ಹೋಗುವಂತೆ ತಿಳಿಸಿದ ಮೇರೆಗೆ ನಾನು ದಿನಾಂಕ 24/3/2025ರಂದು ಜಮೀನಿಗೆ ಸಂಬಂಧಿಸಿದ ದಾಖಲೆಗಳ ಜೊತೆ ಸಂಜೆ 4:30 ಸಮಯಕ್ಕೆ ಡಿವೈಎಸ್ಪಿ ಕಚೇರಿಗೆ ತೆರಳಿದ್ದು ನನ್ನನ್ನ ಸಂಜೆ 7 ಗಂಟೆಗೆ ಕಚೇರಿ ಒಳಗೆ ಕರೆದು ಏನೋ ಪಾರ್ವತಮ್ಮ ಎಂಬುವರಿಗೆ ಹೆದರಿಸುತ್ತೀಯಾ, ಜಮೀನನ್ನ ಬಿಟ್ಟುಕೊಡಬೇಕು, ಇಲ್ಲವಾದ್ರೆ ನಿನ್ನ ಮೇಲೆ ಎಫ್ಐಆರ್ ಹಾಕಿಸುತ್ತೇನೆ ಎಂದು ಬೆದರಿಸಿದ್ದಾರೆ. ನಾನು ಇದಕ್ಕೆ ಒಪ್ಪದ ಹಿನ್ನೆಲೆ ನನ್ನ ಮೇಲೆ ಎಫ್ಐಆರ್ ಮಾಡಿಸಿದ್ದಾರೆ. ಇದರಿಂದ ನಾನು ಮತ್ತು ನನ್ನ ಕುಟುಂಬ ಮಾನಸಿಕವಾಗಿ ಕುಗ್ಗಿತು ಜೀವ ಭಯದಿಂದ ಮನೆಯಿಂದ ಹೊರಬರಲು ಮತ್ತು ತಿರುಗಾಡದ ವಾತಾವರಣ ಉಂಟು ಮಾಡಿರುತ್ತಾರೆ. ಈ ಕೃತ್ಯದಿಂದ ನಾನು ಆತ್ಮಹತ್ಯೆಗೆ ಯತ್ನಿಸಿರುತ್ತೇನೆ. ಆದ್ದರಿಂದ ತಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ ತಾವುಗಳು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿ ನ್ಯಾಯ ಒದಗಿಸಬೇಕಾಗಿ ಪ್ರಾರ್ಥನೆ ಹಾಗೂ ನನಗಾಗಲಿ ನನ್ನ ಕುಟುಂಬದವರ ಜೀವಕ್ಕೇನಾದರೂ ತೊಂದರೆ ಉಂಟಾದಲ್ಲಿ ಡಿವೈಎಸ್ಪಿ ಮತ್ತು ನನ್ನ ಮೇಲೆ ದೂರು ನೀಡಿದವರೇ ನೇರ ಕಾರಣಕರ್ತರಾಗಿರುತ್ತಾರೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಇವರ ಪೈಶಾಚಿಕ ಕೃತ್ಯದಿಂದ ನನಗೆ ಜೀವ ಭಯವಿದ್ದು ತಿರುಗಾಡಲಾಗುತ್ತಿಲ್ಲ. ಈ ಸಂಬಂಧ ನಾನು ರಾಜ್ಯಪಾಲರಿಗೆ ದಯಾಮರಣ ಕೋರಿ ಅರ್ಜಿಯನ್ನ ಸಲ್ಲಿಸಿರುತ್ತೇನೆ. ಅದರಿಂದ ತಾವುಗಳು ನನಗೆ ಆದಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾಗಿ ಮತ್ತು ನ್ಯಾಯದ ಪರವಾಗಿ ಹೋರಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೋರಿಕೊಳ್ಳುತ್ತೇನೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸುಗುಣ ಶೆಟ್ಟಿ, ವೇಣುಗೋಪಾಲ್, ರಂಗಸ್ವಾಮಿ, ಮೀನಾಕ್ಷಿ ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್, ಸಕಲೇಶಪುರ. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಡಿವೈಎಸ್ಪಿ ಅವರಿಂದ ಮಾನಸಿಕವಾಗಿ ನೊಂದಿದ್ದು ಸಿವಿಲ್ ಸ್ವರೂಪದ ಕೇಸನ್ನ ಪ್ರಾಥಮಿಕ ತನಿಖೆ ಕೈಗೊಳ್ಳದೆ ಸುಳ್ಳು ಕೇಸು ದಾಖಲಿಸುತ್ತಿರುವ ಬಗ್ಗೆ ರಾಜ್ಯಪಾಲರಿಗೆ ದಯಾಮರಣ ಕೋರಿ ಪತ್ರ ಬರೆಯುತ್ತಿದ್ದೇನೆ ಎಂದು ನೊಂದ ರೈತ ಪುನೀತ್ ಹೇಳಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸಕಲೇಶಪುರ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಕರೆಯಲಾಗಿದ್ದ ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದೇಶದ ಎಲ್ಲಾ ಜಾತಿ ಹಾಗೂ ಧರ್ಮದವರಿಗೂ ಸಮಾನತೆಯನ್ನ ಸಾರುವ ಪ್ರಪಂಚಕ್ಕೆ ಮಾದರಿಯಾದ ಸಂವಿಧಾನವನ್ನು ರಚನೆ ಮಾಡಿ ನಮ್ಮ ದೇಶ ಸಮಾನತೆಯ ಪಥದಲ್ಲಿ ಸಾಗೋದಕ್ಕೆ ಶ್ರೇಷ್ಠ ಸಂವಿಧಾನವನ್ನ ಕೊಟ್ಟಂತಹ ಅಂಬೇಡ್ಕರ್ ಅವರ ಜಯಂತಿಯನ್ನ ನಾವೆಲ್ಲರೂ ಸೇರಿ ಅದ್ದೂರಿಯಾಗಿ ಆಚರಿಸೋಣ ಎಂದರು. ಏಪ್ರಿಲ್ 14ರಂದು ಬೆಳಗ್ಗೆ 10:30ಕ್ಕೆ ಹೇಮಾವತಿ ಪ್ರತಿಮೆಯಿಂದ ವಿವಿಧ ಕಲಾ ತಂಡಗಳು ವಾದ್ಯಗೋಷ್ಠಿಗಳೊಂದಿಗೆ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಸಾಗಿ ಆಡಳಿತ ಸೌಧದ ಮುಂಭಾಗವಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ವೇದಿಕೆ ಕಾರ್ಯಕ್ರಮ ಆರಂಭಿಸಲಾಗುವುದು ಎಂದರು. ಸಭೆಯಲ್ಲಿ ಮಾತನಾಡಿದ ದಲಿತ ಮುಖಂಡರು, ಮೆರವಣಿಗೆಯಲ್ಲಿ ಸಮುದಾಯದ ವತಿಯಿಂದ ಬೃಹತ್ ಗಾತ್ರದ ಹಾರವನ್ನ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಗುವುದು ಎಂದರು. ಕಾರ್ಯಕ್ರಮದ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಮೋಹನ್ ಕುಮಾರ್ ಅವರು ವಿವರಣೆ ನೀಡಿದರು. ಸಭೆಯಲ್ಲಿ ತಹಸೀಲ್ದಾರ್ ಅರವಿಂದ್, ಡಿವೈಎಸ್ಪಿ ಪ್ರಮೋದ್ ಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ಪರಮೇಶ್ವರಪ್ಪ, ಬೌದ್ಧ ಸಂಘಟನೆಗಳ ಮುಖಂಡ ನಾಗಸೇನಾ, ವಿವಿಧ ಸಂಘಟನೆಗಳ ಮುಖಂಡರಾದ ಲಕ್ಷ್ಮಣ ಕೀರ್ತಿ, ಬೈಕೆರೆ ದೇವರಾಜ್, ಕೋಮಾರಯ್ಯ, ವೀರೇಶ್ ಕಲ್ಗಣೆ, ಜೈಬೀಂ ಮಂಜು, ಶಿವಣ್ಣ, ನಿರ್ವಾಣಯ್ಯ, ರಮೇಶ್, ಎಸಳೂರು ಮಂಜು, ವೆಂಕಟೇಶ್ ಹೆನ್ನಲಿ, ಶಾಂತರಾಜು ಹೆನ್ನಲಿ ಸೇರಿದಂತೆ ವಿವಿಧ ಮುಖಂಡರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್, ಸಕಲೇಶಪುರ. ನಾನು ಇದ್ದೆ ಸರ್ ಅವತ್ತು. ನನ್ನ ಮಗ ಒಬ್ಬನೇ ಒಳಗೆ ಹೋದ, ಒಬ್ಬನೇ ಬಂದವನೇ ಅಂತ ಅಂದ್ಬಿಟ್ಟು ಸುಮ್ಮನೆ ಬಾಯಿಗೆ ಬಂದಂಗೆ ಬೈದು, ನಾವೆಲ್ಲ ಹೊರಗಡೆ ಇದ್ದೀವಿ, ಬೈದ್ಬಿಟ್ಟು ಎಂತೆಂಥ ಮಾತು ಅಂತ ಸರ್. ಅವ್ನು ತಪ್ಪು ಮಾಡಿದ್ರು ಬೈಲಿ, ಅವ್ನು ತಪ್ಪೇ ಮಾಡಿಲ್ವಲ್ಲ, ಏನಕ್ಕೆ ಬೈಬೇಕು? ಅವರು ಒಬ್ಬರು ಅಧಿಕಾರಿ ಆಗಿರ್ಬೋದು, ಅವ್ರಿಗೆ ಎಷ್ಟು ಅಧಿಕಾರ ಐತೆ ಅಷ್ಟೇ ನಮಗೂ ಐತೆ ಸರ್ ಅಧಿಕಾರ. ಮಹಿಳಾ ದಿನಾಚರಣೆ ಅಂತ ಮಾಡ್ತಾರಲ್ಲ, ಏನಕ್ಕಾಗಿ ಮಾಡ್ತಾರೆ? ಅದು ಮಹಿಳೆಯರಿಗೆ ಒಂದು ಬೆಲೆ ಕೊಡಬೇಕು ಅವರು. ಹಂಗೆ ಅದಕ್ಕಾಗ್ಬಿಟ್ಟು ನಾವು ಇವತ್ತು ಬಂದಿದ್ದೀವಿ ಇಲ್ಲಿಗೆ. ಅದಕ್ಕೆ ಬಾಯಿಗೆ ಬಂದಾಗ ಬೈದು ಸರ್, ಸೂಳೆ ಮಗನೆ ಬೋಳಿ ಮಗನೆ ಅಂದ್ರಲ್ಲ. ನಾನು ಅವರಿರೋದು ಎಲ್ಲ ಅಣ್ಣ ತಮ್ಮದಿರ ಮನೆ ಬಡ್ಡೆಲ್ಲೇ ಇರೋದು ಸರ್. ನಮ್ಮದು ಹಿಂದೆ ದೂರ ಮನೆ ಸ್ವಲ್ಪ. ಅವರು ಏನೇ ಬಂದರೂ ಅವರೆಲ್ಲರೂ ಒಂದು ಸೌಂಡ್ ಆದ್ರೂ ಅವರು ಕೇಳುತ್ತೆ ಅಕ್ಕಪಕ್ಕ ಮನೆಗೆ ಸರ್. ಅವ್ರ ಮನೆಗೆ ನಾವು ಅವ್ರು ಇದ್ದಾರೆ ಅಂದರೆ ನಾವು ಅವ್ರ ನಮ್ಮ ತಮ್ಮನ ಮನೆಗೂ ನಾವು ಹೋಗಲ್ಲ. ಏನಾದರೂ ದುಡ್ಡು ಗಿಡ್ಡು ಕೊಟ್ಟು ಏನಾದರೂ ಸುಳ್ಳು ಇದು ಮಾಡಿಬಿಟ್ಟು ನಮಗೆ ಇದು ಮಾಡ್ತಾರೆ ಅಂತ ನಾವು ಯಾರ ಮನೆಗೂ, ಅಣ್ಣ ತಮ್ಮದಿರ ಮನೆಗೂ ನಾವು ಹೋಗ್ತಾ ಇಲ್ಲ. ನಾವು ರೋಡ್ ಐತೆ, ರೋಡಲ್ಲಿ ದೂರದಲ್ಲಿ ಹೋಗ್ತೀವಿ, ನಮ್ಮ ತೋಟಕ್ಕೆ ಹೋಗ್ತೀವಿ, ನಾವು ಬರ್ತೀವಿ. ಅಲ್ಲೇ ಅವ್ರ ಮನೆ ಹಾಗೆ ಐತೆ ತೋಟ, ನಾವು ಅಲ್ಲಿ ಹೋಗಲ್ಲ. ಯಾಕೆ ಅಂದರೆ ನಮಗೆ ಮುಂಚಾಗಲೇ ನಮ್ಮ ಅಜ್ಜ ಅವರು ಒಂದು ವಿಲ್ ಬರೆದಿರ್ತಾರೆ 2011ರಲ್ಲಿ. ವಿಲ್ ಬರೆದ್ಬಿಟ್ಟು ನಮಗೆ ಎಲ್ಲ ಆಸ್ತಿನೂ ಅವರ ಎಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ಈ ವಿಲ್ ಮುಖಾಂತರ ಆಸ್ತಿನೆಲ್ಲ ಇದು ಮಾಡಿರ್ತಾರೆ. ಅದನ್ನು ಇವರು ನಮ್ಮ ದೊಡ್ಡಪ್ಪ ಅವ್ರು ತೀರೋದ ಮೇಲೆ ನಾನು ಪ್ರೊಬೇಟ್ ಆಯಿತು, ನನಗೆ ಪ್ರೊಬೇಟ್ ಆಯಿತು. ಈ ವಿಲ್ ಮೇಲೆ ಪ್ರೊಬೇಟ್ ಆದಮೇಲೆ ನಾನು ಅದನ್ನು ತಗೊಂಡು ಬಂದು
ತಹಸೀಲ್ದಾರ್ಗೆ ಕೊಟ್ಟೆ, ಖಾತೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಪ್ರೊಬೇಟ್ ಕಾಪಿನ ಕೊಟ್ಟೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾದ್ಯಂತ ಪವಿತ್ರ ರಂಜಾನ್ ಹಬ್ಬ ಆಚರಣೆ. ಕಪ್ಪು ಪಟ್ಟಿ ಧರಿಸಿ ಹಳೆ ಈದ್ಗಾದಲ್ಲಿ ಪ್ರಾರ್ಥಿಸಿದ ಮುಸಲ್ಮಾನರು. ರಂಜಾನ್ ಹಬ್ಬದ ಶುಭಾಶಯ ಕೋರಿದ ಕಾಂಗ್ರೆಸ್ ಜೆಡಿಎಸ್ ಮುಖಂಡರು. 900 ವರ್ಷ ಇತಿಹಾಸವುಳ್ಳ ಬೇಲೂರು ರಥೋತ್ಸವ. ವಿಶೇಷವಾದ ಅಲಂಕಾರದೊಂದಿಗೆ ಕಂಗೊಳಿಸುತ್ತಿರುವ ಬೇಲೂರು ಚೆನ್ನಕೇಶವ ಸ್ವಾಮಿ. ಬ್ರಹ್ಮ ಮತ್ತು ನಾಡ ರಥೋತ್ಸವಕ್ಕೆ ಎಲ್ಲರಿಗೂ ಆಹ್ವಾನ ಪತ್ರಿಕೆ ನೀಡಿದ ಜನಪ್ರತಿನಿಧಿಗಳು. ವಕ್ಫ್ ಕಾಯ್ದೆ ತಿದ್ದುಪಡಿಗೆ ವಿರೋಧ. ವಕ್ಫ್ ಮಸೂದೆ ವಿರೋಧಿಸಿ ಹಬ್ಬದ ದಿನ ಭಿತ್ತಿಪತ್ರ ಪ್ರದರ್ಶಿಸಿ ಪ್ರತಿಭಟನೆ. ವಕ್ಫ್ ಕಾಯ್ದೆ ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸಿದ ಶಾಸಕ ಎಚ್ಪಿ ಸ್ವರೂಪ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.